ಅವರಿಗೆ ಇವತ್ತಿಂದ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆನ್ಲೈನ್ ನೋಟಿಸ್. ಇದ್ರ ಮೂಲಕ ನಮಗೆ 1,92,071 ವೋಟರ್ಸ್ ನಮ್ಮ ಡ್ರಾಫ್ಟ್ ರೋಲ್ ಪಬ್ಲಿಕಲ್ಲಿ ಬಂದಿದ್ದಾರೆ. 4,000 ಜನ 24,104 ಜನ ವೋಟರ್ಸ್ 2026ರಂದು ಡ್ರಾಫ್ಟ್ ರೋಲ್ ನಮ್ಮ ಪಬ್ಲಿಕೇಶನ್ ಆಗಿದೆ. ಇದ್ರ ಮೂಲಕ ನಮಗೆ 1,92,071 ವೋಟರ್ಸ್ ನಮ್ಮ ಡ್ರಾಫ್ಟ್ ರೋಲ್ ಪಬ್ಲಿಕಲ್ಲಿ ಬಂದಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ. ಇದರಲ್ಲಿ ಸೋಲೂರು ಹೋಬಳಿ ಸಹ ಇನ್ಕ್ಲೂಡ್ ಆಗಿರುತ್ತೆ. ಒಟ್ಟು ನಮಗೆ 2,24,104 ಜನ ವೋಟರ್ಸು ಜೂನ್ 9, 2026 ನಮ್ದು ಏನು ವೋಟರ್ ಲಿಸ್ಟ್ ಬಂದಿತ್ತು ಅದರಲ್ಲಿದ್ದರು. ಅದ್ರ ಪ್ರಕಾರ ನಾವೀಗ ಎನುಮರೇಷನ್ ಫಾರ್ಮ್ಸ್ ಕೊಟ್ಟು ಎಲ್ಲ ಕಡೆನೂ ಸಾಕಷ್ಟು ಪ್ರಚಾರ ಕೊಟ್ಟು ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ನಮಗೆ 32,033 ಎನುಮರೇಷನ್ ಫಾರ್ಮ್ಸ್ ನಮಗೆ ಕಲೆಕ್ಟ್ ಆಗಲಿಲ್ಲ, ಅನ್ಕಲೆಕ್ಟಬಲ್ ಲಿಸ್ಟಿಗೆ ಹೋಯಿತು. ಅದರಲ್ಲಿ ಅನ್ಕಲೆಕ್ಟಬಲ್ ಲಿಸ್ಟಲ್ಲಿ ಇವನ್ ಡೆತ್ ಆದವರು ಇದ್ದಾರೆ, ಪರ್ಮನೆಂಟ್ಲಿ ಶಿಫ್ಟ್ ಆದವರು ಇದ್ದಾರೆ ಮತ್ತು ನಾನ್ ಟ್ರೇಸಬಲ್ ಇರೋರು ಇದ್ದಾರೆ. ಅದರಿಂದಾಗಿ 32,033 ಆಗಿದೆ. ಆದರೆ ಅವ್ರು ನಾವು ಅನ್ಕಲೆಕ್ಟಬಲ್ ಬಾಕ್ಸಲ್ಲಿ ಇರೋದರಿಂದ ಫಾರ್ಮ್ 6 ಇವತ್ತಿಂದ ಓಪನ್ ಆಗಿರುತ್ತೆ. ಫಾರ್ಮ್ 6 ಕೊಟ್ಟು ಯಾರಾದರೂ ಬಂದರೆ ಇಲ್ಲ ನಾವು ಎಲಿಜಿಬಲ್ ಅಂತ ಕೊಟ್ಟರೆ ಅವ್ರು ನಾವು ಸೇರ್ಪಡೆ ಮಾಡೋಕ್ಕೆಲ್ಲ ಕ್ರಮ ಕೈಗೊಳ್ತೀವಿ. ಜೊತೆಗೆ 13,987 ವೋಟರ್ಸ್ ಅಂದರೆ 1,92,071 ವೋಟರ್ಸ್ ಏನು ಬಂದಿದ್ದಾರೆ. ಇದರಲ್ಲಿ 13,987 ವೋಟರ್ಸು ಈಗ ನೋಟಿಸ್ ಜನರೇಟ್ ಆಗುತ್ತೆ. ಯಾಕೆ ನೋಟಿಸ್ ಜನರೇಟ್ ಆಗುತ್ತೆ? 2 ಕಾರಣ ಇದೆ. ಒಂದು ಅನಾಮಲೀಸ್ ಅಂದರೆ ಅವರ ಹೆಸರುಗಳಲ್ಲಿ ವ್ಯತ್ಯಾಸ, ಅಡ್ರೆಸ್ ವ್ಯತ್ಯಾಸ, ಇದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಸಿಸ್ಟಮು ಆಟೋಮೆಟಿಕ್ಲಿ ಜನರೇಟ್ ಮಾಡಿದೆ. ಇದರಲ್ಲಿ ದೇರ್ ಇಸ್ ಅನ್ ಇಶ್ಯೂಸ್ ಇದೆ, ವ್ಯತ್ಯಾಸ ಇದೆ, ಅದನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಅಂತ. ಅವರು 6,560 ಜನ ಇದ್ದಾರೆ. ಜೊತೆಗೆ 2002 ವೋಟರ್ ಲಿಂಕ್ ಜೊತೆ ಮ್ಯಾಪ್ ಆಗದೇ ಇರೋರು 7,427 ಜನ ಇದ್ದಾರೆ. ಸೊ ಅವರಿಬ್ಬರು ಸೇರಿಕೊಂಡು 13,987 ಜನ ಇದ್ದಾರೆ. ಇವ್ರಿಗೆ ನಾವು ನೋಟಿಸ್ ಕೊಟ್ಟು ಅವರಿಂದ ಒಂದು ಮಾಹಿತಿ ತೊಗೊಂಡು ಇವಾಗ ಏನು ನಾವು ಮಾಹಿತಿ ಕೊಟ್ಟಂಗೆ 11 ಡಾಕ್ಯುಮೆಂಟ್ಸು, ಅದರಲ್ಲಿ ಆಧಾರ್ ಕಾರ್ಡ್ಸು ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಪಡೆದು ಒಟ್ಟು ನಮ್ಮದು 25 ಜನ ಎಯರನ್ನು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅವರು ಆದೇಶ ಬಂದ ನಂತರ ಇವತ್ತಿಂದ ನೋಟಿಸ್ ಜನರೇಷನ್ ಆರಂಭ ಆಗುತ್ತೆ. ಒಟ್ಟು ನಮಗೆ 26/10/2026 ಟೈಮ್ ಇರುತ್ತೆ. ಆ ಅವಧಿಯಲ್ಲಿ ಅವರಿಂದ ಮಾಹಿತಿ ಪಡೆದು ಅವರನ್ನು ಫೈನಲ್ ಡ್ರಾಫ್ಟ್ ರೋಲಲ್ಲಿ ಬರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಜೊತೆಗೆ ಏನು 32,033 ಜನ ಇದ್ದಾರಲ್ಲ, ಇವರು ಯಾರು ಸಹ ಅದರಲ್ಲಿ 6,000 ಡೆತ್ ಆದವರು ಮತ್ತು ಪರ್ಮನೆಂಟ್ಲಿ ಶಿಫ್ಟ್ ಆದವರು 16,000 ಇದ್ದಾರೆ. ಅದನ್ನು ಬಿಟ್ಟು ಉಳಿದವರು 7,000 ಜನ ಮತ್ತು 7,000 ಜನ ಬರ್ತಾರೆ. ಅದರಲ್ಲಿ ಏನಾದರೂ ಅವರು ನಾವು ನೆಲಮಂಗಲದಲ್ಲೇ ನಾವು ಇದ್ದೀವಿ, ನಮಗೆ ಕೊಡೋಕ್ಕಾಗಲಿಲ್ಲ ಅಂತ ಆ ಥರ ಬಂದರೆ ಫಾರ್ಮ್ 6 ಮಾಡಿಸಿ ಅವ್ರನ್ನ ಫೈನಲ್ ಡ್ರಾಫ್ಟ್ ರೋಲ್ ಬರೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಡಬಲ್ ಯಾವ ಥರ ಬಂದಿದೆ ಅಂದರೆ ಈಗ 2,450 ಆಲ್ರೆಡಿ ಎನ್ರೋಲ್ಡ್, ಅಂದರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರ ಹೆಸರಿದೆ, ಇಲ್ಲಿ ಎನಿಸಿದೆ, ಅವ್ರು ಅಲ್ಲಿ ಉಳಿಸ್ಕೊಂಡ್ರು. ಅಂಥವ್ರು 2,450 ಜನ ಇದ್ದರು. ಪರ್ಮನೆಂಟ್ಲಿ ಶಿಫ್ಟ್ ಅಂತ 16,272 ಇದೆ. ಇದ್ರು ನಮ್ಮಲ್ಲಿ ಲಿಸ್ಟಲ್ಲಿ ಹೆಸರಿತ್ತು, ಅವ್ರು ಅಲ್ಲಿ ಮಾಡಿಸ್ಕೊಂಡಿದ್ದಾರೆ, ಅವರು ಸಹ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಒಟ್ಟು ನಾವು ಒಂದು 18,000 ಅಂತ ಹೇಳ್ಬೋದು ಡಬಲ್ ಇರೋದು. ಹಾಂ ಇಲ್ಲ, ಅವರು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಏನಂದರೆ ಅವ್ರ ಹೆಸರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು. ಉದಾಹರಣೆಗಾಗಿ ಬೆಂಗಳೂರು ಅರ್ಬನ್ ಇರ್ಬೋದು, ರಾಯಚೂರು ಇರ್ಬೋದು, ಪಕ್ಕದಲ್ಲೇ ಹೋದ್ರು ಚಿಕ್ಕಬಳ್ಳಾಪುರ ಇರ್ಬೋದು, ಅಲ್ಲಿನೂ ಅವ್ರದ್ದು ವೋಟರ್ ಐಡಿ ಇತ್ತು. ಅವ್ರು ಏನು ಮಾಡ್ಕೊಂಡಿದ್ರೆ ಈ ಎನುಮರೇಷನ್ ಫಾರ್ಮ್ ಕೊಟ್ಟಾಗ ಅವ್ರು ಅಲ್ಲಿ ಫೈನಲ್ ಮಾಡ್ಕೊಂಡ್ರು, ಅಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅಂದಾಗ ಆ ವೋಟರ್ ಲಿಸ್ಟ್ ಅವ್ರ ಹೆಸರು ಬಂದಿದೆ, ಇಲ್ಲಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಂ, ಅವರು ಹೆಂಗೆ ಟ್ರೇಸ್ ಆಗಿಲ್ಲ ಸರ್? ಅಂದ್ರೆ ಅವ್ರೇನಾದ್ರು ಸಿಕ್ಕಿಲ್ವಾ? ಅವ್ರೇನಾದ್ರು ಬಂದು ಇಲ್ಲ ಡಾಕ್ಯುಮೆಂಟ್ಸ್